ತಮ್ಮ ಒಂದು ದೂರದರ್ಶನದ ಸಂದರ್ಶನವನ್ನು ನಾನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ವಿಧಾನಸೌಧದಲ್ಲಿ ನಡೆದಂಥ ಘಟನಾವಳಿ ಏನಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಿಮ್ಮ ಮಾಧ್ಯಮದ ಸ್ನೇಹಿತರನ್ನ ನಾನು ಸಂದರ್ಶನ ಭೇಟಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ಏನು ವಿಧಾನಸಭೆಯಲ್ಲಿ ನರೇಗಾದ ಬಗ್ಗೆ ಚರ್ಚೆ ಆಯಿತು. ನನಗೆ ಅವಕಾಶ ಕೊಟ್ಟಾಗ ನಾನು ಮಾತಾಡಲಿಕ್ಕೆ ಇದ್ದಾಗ ಸಂಪೂರ್ಣವಾಗಿ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಕೊಪ್ರಿ ಹೊಡೆದಿದ್ದಾನೆ, ಇದು ಹೊಡೆದಿದ್ದಾನೆ, ಅದು ಹೊಡೆದಿದ್ದಾನೆ ಅಂತ ಎಲ್ಲ ಪದಗಳನ್ನು ಏಕಕಾಲದಲ್ಲಿ ಒಂದು 3-4 ಜನ ಶಾಸಕರನ್ನ ಬಿಟ್ಟು ಬಿಜೆಪಿಯವರು ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದರು. ನಾನು ಅದಕ್ಕೂ ಏನು ರಿಯಾಕ್ಷನ್ ಮಾಡಲಿಲ್ಲ. ಆದರೆ ಅವ್ರು ನಡ್ಕೊಂಡಂತ ರೀತಿ ಇತ್ತಲ್ಲ ವಿಧಾನಸಭೆಯಲ್ಲಿ, ನಿನ್ನೆ ಒಂದು ದಿವಸ ಅಲ್ಲ, ನಾನು ಯಾವತ್ತೇ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು 4 ಜನ ಶಾಸಕರು, ಅವ್ರು 4 ಜನ, ಒಂದು ವೇದವ್ಯಾಸ್ ಕಾಮನ್, ಇನ್ನೊಬ್ಬರು ಸಲಗ, ಎರಡನೇದು ಸುರೇಶ್ ಗೌಡ, ಇನ್ನೊಂದು ಅದೇ ಮಂಗಳೂರು ಕಡೆ ಅವ್ರು ಯಾರು ಗೊತ್ತಿಲ್ಲ. ಅವರೆಲ್ಲರೂ ಒಂದು ಬ್ಯಾಚು ಹಿಂದ್ಗಡೆ ಬ್ಯಾಚ್ ಬಹಳವಾಗಿ ನನಗೆ ತೊಂದರೆ ಕೊಡೋರು. ನಾನು ಅವ್ರಿಗೆಲ್ಲ ಹೇಳಿವಿ, ಯಾಕ್ರಪ್ಪ ಹಿಂಗೆ ಆಡ್ತೀರ ಸುಮ್ಕೂರು ಅಂತ. ಆದರೂ ಅವ್ರು ಎದ್ದೆದ್ದು ಗಲಾಟೆ ಮಾಡೋದು ಇದು ಮಾಡೋದು ಮಾಡ್ತಲೇ ಇದ್ರು. ಅದು ಬುದ್ಧಿ ಹೇಳ್ಕೊಂಡ್ ಬರ್ತಾ ಇತ್ತು. ಅವ್ರಿಗೂ ಅಸೆಂಬ್ಲಿ ಮುಗಿದ್ಮೇಲೆ ಯಾಕ್ರಿ ಹೆಂಗೆ ನಮಗೆ ತೊಂದರೆ ಕೊಡ್ತೀರಾ ಅಂತ ಅಂದರೆ, ಏನೋ ಡೈರೆಕ್ಷನ್ ಇದೆ ಹಂಗೆ ಹಿಂಗೆ ಅಂತ ಹೇಳೋದು. ಆಮೇಲೆ ಅವರು ವೇದವಾಸ್ ಕಾಮತ್ ಅವರು ನಾನು ಕಟ್ಟ RSSನ ಬೆಂಬಲಿಗ ಅಂತ ಹೇಳೋದು ನಮಗೆ. ನಾನು ಅದಕ್ಕೋಸ್ಕರನೇ RSS ಅಂತ ಅವ್ರನ್ನ ಕರೆದಿದ್ದು, ಇನ್ಯಾರನ್ನು ಕರೀಲಿಲ್ಲ. ವೇದವಾಸ್ ಕಾಮತ್ ಅವ್ರನ್ನೇ ನಾನು ಕರೆದಿದ್ದು. ಇನ್ನು RSSನವ್ರ ಬಗ್ಗೆ ನಾನು ಯಾಕೆ ಸಣ್ಣದ ಮಾತಾಡೋಣ, ನಿನ್ನಂಥವ್ರು ಹಿಂಗೆ ಅಸಂಬದ್ಧವಾಗಿ ಕೂಗೋದ್ರಿಂದ ನೀವು ಆ RSSನ ಹೆಸರನ್ನ ಹಾಳು ಮಾಡ್ತೀರಿ, ಕೆಟ್ಟದ್ದು ಮಾಡ್ತೀರಿ ನೀವು ಅಂತೇಳಿ ಹೇಳಿರೋದು ನಾನು ಅದಕ್ಕೋಸ್ಕರ. ಆ ರೀತಿ ಇವ್ರಿಗೆ ಏನು ಟಾರ್ಗೆಟ್ ಮಾಡ್ಯಾರೆ ಅಂತ ನನಗೆ ಗೊತ್ತಿಲ್ಲ. ನನಗೂ ಅವ್ರು ಕೂಗ್ತಾ ಇದ್ದಂಥ ಪದ ನಾನು ಮುಂದೆನೇ ಅವ್ರದ್ದು ಬಂದು ತಕ್ಕನ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಅಂತ ಕಳ್ಳ ಇಂಥ ಕಳ್ಳ, ಅವ್ರಿಗೆ ಚಾಕ್ ಹಾಕ್ತಾ ಇವ್ರಿಗೆ ಚಾಕ್ ಹಾಕ್ತಾ. ನಾನು ಹೇಳ್ತಕ್ಕಂಥದ್ದು ಅಲ್ಲಿ ಅವರು ಪ್ರತಿಭಟನೆಯಲ್ಲಿದ್ದದ್ದು, ಧರಣಿಯಲ್ಲಿದ್ದದ್ದು ನಮ್ಮ ಅಬಕಾರಿ ಮಂತ್ರಿ, ಅವ್ರ ಮೇಲೆ ಅವ್ರು ಧರಣಿ ಮಾಡ್ತಾ ಇದ್ರು. ಅವ್ರ ಮೇಲೆ ಅವ್ರು ಧರಣಿ ಮಾಡ್ತಾ ಇದ್ದಾಗ ನನ್ನ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡ್ತಾರೆ? ಅವ್ರನ್ನ ಕೂಗಿ ಕೇಳಿ. ನನ್ನ ಮೇಲೆ ಕೂಗಿದಾರಲ್ಲ ಇವರು 4-5 ನೀವು ನೋಡಿದ್ರಲ್ಲ, ನಿಮಗೆ ನಾನು ತುಣುಕನ್ನ ಕಳಿಸ್ಕೊಡ್ತೀನಿ, ನೀವು ನೋಡಿದಿರಲ್ಲ, ಅದ್ರಲ್ಲಿ ನೋಡಿ. ಇದು ಅವರು ಧರಣಿ ಕೂತದ್ರಿಂದ ನಾನು ಮಾತಾಡಿದ್ದು ಬಂತೆ ಹೊರತು ಅವ್ರು ಮಾತಾಡಿದ್ದು ಯಾವ ಸ್ಲಿಪ್ಪು ಬರಲಿಲ್ಲ, ಈಚೆ ಕಡೆ ತೋರಿಸ್ಲೂ ಇಲ್ಲ ಯಾರುವೆ. ಅದು ತೋರ್ಸಕ್ಕೆ ಹಾಕೂ ಇಲ್ಲ. ಪಾಪ ಅವ್ರದ್ದೇನು ಮಾಧ್ಯಮದವ್ರ ತಪ್ಪು ಅಂತ ನಾನು ಹೇಳಲ್ಲ, ಅಲ್ಲಿ ಏನು ಇದಿಲ್ಲ. ಇದನ್ನ ಏನೋ ಸ್ವಲ್ಪ ಯಾರೋ ಒಬ್ರು ಇದ್ರರು ಮಾಡಿರೋದ್ರಿಂದ ಸ್ವಲ್ಪ ಒಂದು 1 ನಿಮಿಷದ 2 ನಿಮಿಷದ 5 ನಿಮಿಷದ ಸಿಕ್ಕಿರ್ಬೋದು ಅಷ್ಟೇ. ಅವ್ರು ಕೂಗಾಡ್ತಾ ಇರೋದು, ಅವ್ರು ಭರಾಟೆ ಮಾಡ್ತಾ ಇರೋದು, ಅವ್ರು ಅಂತ ಇರೋದು. ನಾನು ಹೇಳೋದು, ಅವ್ರು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ? ಎಲ್ಲರನ್ನೂ ಬಿಟ್ಟು ನನ್ನೊಬ್ಬನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಬಿಜೆಪಿಯವರು? ಇದಕ್ಕೆ ಕಾರಣ ಏನು? ಆ ಒಬ್ರು ವಿರೋಧ ಪಕ್ಷದ ನಾಯಕರಾಗಿದ್ದರು
ತಕ್ಕಂಡು ಡ್ಯಾನ್ಸ್ ಕುಣಿಸ್ತಾರ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಇವ್ರ ಬಾವಿಲಿ ಇರೋದಂದ್ರೆ ಏನು? ಮೌನವಾಗಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಗಿಂತ ನ್ಯಾಯ ದೊರಕಿಸ್ಕೊಡಿ, ಅಬಕಾರಿ ಮಂತ್ರಿ ತಿಮ್ಮಾಪುರ ಅವರು ಇಷ್ಟು ಕೋಟಿ ಹೊಡೆದರೆ ಅದನ್ನ ನಾವು ಪ್ರೂವ್ ಮಾಡ್ತೀವಿ ಅಂತಲೋ ಏನೋ ಮಾಡ್ಕೊಳ್ಳ ನಾನು ಬೇಡ ಅಂತ ಹೇಳಲ್ಲ. ಇಲ್ಲ, ನಾನು ನನ್ನ ಮೇಲೂ ಒಂದು ನಿಯಮಾವಳಿ ಕೊಟ್ಟು ಶಿವಲಿಂಗೇಗೌಡ ಇಂತಿಂಥ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ನನ್ನ ಮೇಲೂ ತನಿಖೆಗೆ ಹಾಕಿ ನನ್ನ ಮೇಲೂ ಚರ್ಚೆ ಮಾಡಿ, ಬೇಡನಲ್ಲ. ನೀವೇನು ಇಲ್ದಲೆ ಎಂತೂ ಇಲ್ದಲೇ ನನ್ನ ಏಕಕಾಲದಲ್ಲಿ ಯಾತಕ್ಕೋಸ್ಕರ ನನ್ನ ವಿರುದ್ಧ ಧಿಕ್ಕಾರಕ್ಕೂ ಇರೋದೈತ ಕಾನೂನಲ್ಲಿ? ಸದನದಲ್ಲಿ ಭಾಷಣ ಮಾಡ್ತಿರೋಂಥ ಒಬ್ಬ ಶಾಸಕನ ಮೇಲೆ ನೀವು ತಂದಿರೋದು ಯಾರ ಮೇಲೆ ನಿಯಮಾವಳಿನ? ಒಬ್ಬ ಶಾಸಕನ ಮೇಲೆ ಕೂಗ್ಬೇಕಾದ್ರೆ ಕಾರಣ ಏನು? ಇದು ಹೇಳ್ಬೇಕಲ್ಲ ಅವರು. ಇದರಿಂದ ನಾವು ಪ್ರವೋಕ್ ಆಗಿ ಆ ಅಶ್ಲೀಲವಾದಂಥ ಪದಗಳನ್ನು ಕೇಳಲಾರ್ದಲೇ ನಾನು ಸ್ವಲ್ಪ ಪದಗಳ ಪ್ರಯೋಗನ ಮಾಡಿದ್ದೀನಿ. ಇದೆಲ್ಲ ಕೊನೆಗೆ ಆ ಲೇಡಿ ವಿಚಾರನೂ ನಮ್ಮ ಮಾಸ್ಟ್ರುಗಳು ಹೇಳೋರಲ್ಲಿ, ನಮ್ಮ ಕೆಲವು ಮಾಸ್ಟ್ರುಗಳು, ಅವ್ರ ಹೆಂಗಸರು ತಹಸೀಲ್ದಾರರು, ಅವರು ಸಹಾಯದಿಂದ ಇವರು MLA ಆಗ್ತಾ ಇದ್ದಾರೆ ಅಂತೇಳಿ, ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ನೀನು ತಹಸೀಲ್ದಾರ್ ಇದು ಮಾಡ್ಕೊಂಡು ನೀನು MLA ಆಗಿದೆ ನನಗೆ ಗೊತ್ತಿದೆ, ಸುಮ್ಮನಿರು, ನೀನೇನು ಹೆಚ್ಚಿಗೆ ಕಿರ್ಚಿಗೆ ಬೇಡ ಅಂತ ಹೇಳ್ತಿದ್ದೆ. ಅವನು ಒಂದು ಪೈಪನ್ನು ಹಾಕ್ಯಂಡಿಂಗೆ ಹಿಂಗೆ ಏನು ಕುಣಿದು ಕೂಗ್ತಾನೆ. ಏನು ಮಾಡ್ಬೇಕು ನಾವು? ಏನಂಗಾರೆ ವಿರೋಧಿ ಪಕ್ಷದ ಶಾಸಕರಿಗೆ ನಮ್ಮ ಪಕ್ಕ ನಮಗೆ ಅಲ್ಲಿ ಮಾನ್ಯತೆ ಇಲ್ಲೋ ಮಾತಾಡೋಕ್ಕೆ? ನಾವೇನು ತಪ್ಪು ಮಾತಾಡಿದ್ವಿ? ನಾವೇನಾದ್ರೂ ತಪ್ಪುಗಳನ್ನ ಮಾತಾಡಿದರೆ ನಮ್ಮ ಮೇಲೆ ಅವರು ಇದು ಮಾಡಲಿ, ಪ್ರಚೋದನೆ ಮಾಡಲಿ. ತಪ್ಪು ಮಾಡಿದ್ರೆ ಇಡೀ ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ. ಆದ್ರೆ ಏನೂ ತಪ್ಪು ಮಾಡ್ದಲ್ಲೇ ನಮ್ಮ ಹೆಸರನ್ನ ಯಾಕೆ ಬಳಕೆ ಮಾಡ್ತಾರಲ್ಲಿ? ಧರಣಿ ಕೂತಾಗ ನಮ್ಮನ್ನ ಯಾಕೆ ಲೂಟಿಕೋರರು ಅಂತ ಕರೀತಾರೆ? ನಾವು ಎಲ್ಲ ಪಕ್ಷಾಂತರ ಮಾಡಿದಂಗೆ ಈ ದೇಶದಲ್ಲಿ ಎಷ್ಟು ಲಕ್ಷ ಜನ ಪಕ್ಷಾಂತರ ಮಾಡಿಲ್ಲ, ಮತ್ತೊಂದು ಪಕ್ಷಕ್ಕೆ ಸೇರಿಲ್ಲ. ಏನು ಇಲ್ವೇ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥರು ಇದು ಮಾಡಿರೋದು? ಅದನ್ನೇನು ಇವ್ರು ಈ BJP ನಾನು ಪಕ್ಷ ಚೇಂಜ್ ಮಾಡಿರೋದಕ್ಕೂ BJPಗೆ ಏನು ಸಂಬಂಧ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.